ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಯೋಜನಕ್ಕೆ ಬಾರದೆ ಇರುವಂಥವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಕ್ಷಣಗಳನ್ನು ಏಕೆ ವ್ಯರ್ಥ ಮಾಡಿಕೊಳ್ಳುತ್ತೀಯಾ? ಏನೇ ನಡೆದರೂ ಕೂಡ ಜೀವನದಲ್ಲಿ ಚಿಂತೆಯನ್ನು ಮಾಡುವುದನ್ನು ಬಿಟ್ಟು ಮನಸ್ಸನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಮುಂದುವರಿಯುವುದನ್ನು ಕಲಿತುಕೋ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರ ಬಗ್ಗೆಯೂ ಕೂಡ ಅತಿಯಾಗಿ ತಲೆಯನ್ನು ಕೆಡಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ನಿನ್ನ ಬಗ್ಗೆ ನೀನು ಚಿಂತನೆಗಳನ್ನು ಮಾಡುತ್ತಾ ಮುಂದುವರಿ. ಮೊದಲು ನೀನು ಬೆಳೆದರೆ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಜೀವನದಲ್ಲಿ ನೀನು ಹೇಗೆ ಬೆಳೆಯಬೇಕು ಎನ್ನುವುದನ್ನು ಮೊದಲು ನೋಡು. ಬೇರೆಯವರು ಬೆಳೆಯುತ್ತಿದ್ದಾರೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನಿಮ್ಮ ಇಂದಿನ ನೋವು, ಇಂದಿನ ಸೋಲು ನಾಳೆಯ ಸಾಧನೆಗಳಿಗೆ ಬಲವಾಗುತ್ತದೆ, ನಿಮ್ಮನ್ನು ಸದೃಢವಾಗಿಸುತ್ತದೆ. ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ, ಬದಲಿಗೆ ನೀವು ಅವುಗಳನ್ನು ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ಹಾಗಾಗಿ ಮೊದಲು ಯಶಸ್ಸನ್ನು ಕಾಣುವುದನ್ನು ಜೀವನದಲ್ಲಿ ಮನುಷ್ಯ ಕಲಿತುಕೊಳ್ಳಬೇಕು. ತದನಂತರದಲ್ಲಿ ಯಾವುದು ನಿನಗೆ ಸಿಕ್ಕಿರುವುದಿಲ್ಲವೋ ಎಲ್ಲವೂ ಕೂಡ ನಿನ್ನ ಬಳಿಗೆ ಬಂದು ಸೇರುತ್ತದೆ. ಭಗವದ್ಗೀತೆಯಿಂದ ನೀವು ಕಲಿತುಕೊಳ್ಳಬೇಕಾಗಿರುವಂತಹ ಒಂದಷ್ಟು ಅಂಶವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ನಿಮ್ಮ ಕೋಪದ ಮೇಲೆ ನಿಮಗೆ ನಿಯಂತ್ರಣ ಎನ್ನುವುದು ಇರಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋಪದಲ್ಲಿ ಇದ್ದಾಗ ನೀವು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಕೋಪದಲ್ಲಿ ಯಾವ ವ್ಯಕ್ತಿಯೊಂದಿಗೂ ಕೂಡ ನೀವು ಮಾತನಾಡುವುದಕ್ಕೆ ಹೋಗಲೇಬಾರದು. ಸುಮ್ಮನೆ ಇರುವುದನ್ನು ಕಲಿತುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರುವಂತಹ ಅದೆಂತಹ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ತನ್ನಿಂದ ತಾನೇ ಮಾಯವಾಗುವುದು. ನಿಮ್ಮ ಕ್ರಿಯೆಗಳನ್ನು ನಿಯಂತ್ರಿಸುವುದನ್ನು ಮೊದಲು ಕಲಿತುಕೊಳ್ಳಿ. ಕೋಪದಲ್ಲಿ ಮೊದಲು ಕ್ರಿಯೆಗಳನ್ನು ನಿಯಂತ್ರಿಸಿದಾಗ ಯಾವುದೇ ರೀತಿಯ ಅಚಾತುರ್ಯತೆಗಳು ಜೀವನದಲ್ಲಿ ಎದುರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಮನಸ್ಸು ಕೋಪದಲ್ಲಿ ತುಂಬ ಚಂಚಲವಾಗಿ ಇರುತ್ತದೆ. ಹಾಗಾಗಿ ಆ ಕೋಪದಲ್ಲಿ ಇದ್ದಾಗ ಯಾವುದೇ ರೀತಿಯಾಗಿರುವಂತಹ ಜೀವನದ ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ನಡೆಯುತ್ತದೆ. ಕರ್ಮದಲ್ಲಿ ನಂಬಿಕೆಯನ್ನು ಇಡಿ. ನೀವು ಯಾವ ಕರ್ಮಗಳನ್ನು ಮಾಡುತ್ತಾ ಇರುತ್ತೀರಿಯೋ ಅದೇ ರೀತಿಯಾಗಿರುವಂತಹ ಪ್ರತಿಫಲವನ್ನು ನೀವು ಪಡೆಯುತ್ತೀರಾ. ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಎದುರಿಸುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಜವಾಬ್ದಾರಿಗಳಿಂದ ಹೆದರಿ ಓಡಿ ಹೋಗುವುದನ್ನು ಎಂದಿಗೂ ಕೂಡ ಅಭ್ಯಾಸ ಮಾಡಿಕೊಳ್ಳಬೇಡಿ. ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಬೇಕು. ನಿಮ್ಮ ಆಲೋಚನೆಗಳು ನಿಮ್ಮ ವಿಧಾನವನ್ನು ಬದಲಾಯಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ರೀತಿಯಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಜೀವನದಲ್ಲಿ ಶಾಂತವಾಗಿ ಇರಲು 2 ಉಪಾಯಗಳನ್ನು ನೀವು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬಾರದು. ಮರೆಯಲು ಆಗದೇ ಇರುವಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ. ಕ್ಷಮಿಸಲು ಸಾಧ್ಯವಾಗದೇ ಇರುವಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಈಗ ಬದುಕು ಕಷ್ಟವಾಗಿದೆ ಅಂತ ಬೇಜಾರನ್ನು ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡ. ದಿನಗಳು ಕಷ್ಟವಾಗಿದೆ ಅಷ್ಟೇ, ಜೀವನ ಅಲ್ಲವೇ ಅಲ್ಲ. ನಿನ್ನ ಒಳ್ಳೆಯ ಸಮಯವೇ ನಿನ್ನ ಜೊತೆಗೆ ಈಗ ಇಲ್ಲವೆಂದರೆ ನಿನ್ನ ಕೆಟ್ಟ ಸಮಯವೂ ಕೂಡ ಇರುವುದಿಲ್ಲ. ತಾಳ್ಮೆಯಿಂದ ಕಾದು ನೋಡು. ನಿನ್ನ ಕೆಟ್ಟ ದಿನಗಳೇ ನಿನ್ನನ್ನು ಕಟ್ಟುವಂತಹ ದಿನಗಳು ಆಗಿ ಮಾರ್ಪಾಡು ಆಗುತ್ತದೆ. ಹಾಗಾಗಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಸಮಸ್ಯೆಗಳು ದೊಡ್ಡದು ಎಂದು ಭಯ ಪಡುವುದಕ್ಕೆ ಜೀವನದಲ್ಲಿ ಹೋಗಲೇಬಾರದು. ದೇವರು ಅದಕ್ಕಿಂತಲೂ ಕೂಡ ದೊಡ್ಡವನು ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ ದೇವರು ಮನಸ್ಸು ಮಾಡಿದರೆ ನಿಮ್ಮ ಸಮಸ್ಯೆಗಳು ಒಂದು ಕ್ಷಣಾರ್ಧದಲ್ಲಿಯೇ ಮಾಯವಾಗುವುದು. ದೇವರನ್ನು ನಂಬಿ ಜೀವನವನ್ನು ಮಾಡಿ. ಇತರರಿಂದ ಸ್ಫೂರ್ತಿ ಪಡೆಯಿರಿ. ಆದರೆ ನಿಮ್ಮದೇ ಆಗಿರುವಂತಹ ಹಾದಿಯಲ್ಲಿ ನೀವು ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಸಮಸ್ಯೆ ಬಂದಿದೆ ಎಂದು ನೀವು ಸಾಧನೆಯನ್ನು ಮಾಡಲು ಹೊರಟಿರುವಂತಹ ದಾರಿಯನ್ನು ಬದಲಿಸುವುದಕ್ಕೆ ಹೋಗಲೇಬೇಡಿ. ಗುರಿಯನ್ನು ಬದಲಿಸುವುದಕ್ಕೆ ಹೋಗಲೇಬೇಡಿ. ಗುರಿಯ ಕಡೆಗೆ ಸಾಗಿರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ಸಮಯವನ್ನು ಸ್ವೀಕರಿಸಿ. ಅದರಿಂದ ನಿಮ್ಮನ್ನು ಉತ್ತಮವಾಗಿ ರೂಪಿಸುತ್ತದೆ. ಭೂಮಿಯ ಮೇಲೆ ಹೇಗೆ ಋತುವಿನ ಒಂದು ಬದಲಾವಣೆ ಅನ್ನುವುದು ಆಗುತ್ತಾ ಇರುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿಯೂ ಕೂಡ ಸುಖ ದುಃಖಗಳು ಬಂದು ಹೋಗುತ್ತಾ ಇರುತ್ತದೆ. ಎಂದಿಗೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಿರಂತರವಾಗಿರುವಂತಹ ಪ್ರಯತ್ನ ಪಡುವಂತಹ ಗುಣ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಬೆಳವಣಿಗೆಯನ್ನು ಹೊಂದುತ್ತೀರಾ.
ಬದುಕು ಎಂದರೆ ಕಷ್ಟಗಳನ್ನು ಎದುರಿಸುವುದು, ಆದರೆ ಅದಕ್ಕೆ ಎಂದಿಗೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ನಾವು ಅನುಭವಿಸಿರುವಂತಹ ನೋವೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಬಲಿಷ್ಠವಾಗಿರುವಂತಹ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಳಬೇಕು. ಗಾಳಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದೆ, ಅದು ಒಳಗೂ ಕೂಡ ಇದೆ, ಹೊರಗೂ ಕೂಡ ಇದೆ. ಗಾಳಿಗೆ ನಮಗೆ ಎಂದಿಗೂ ಕೂಡ ಗಾಳಿ ಕಾಣುವುದೇ ಇಲ್ಲ, ಗಾಳಿ ಆಕಾಶದಲ್ಲಿ ತುಂಬಿದೆ. ಹೀಗೆಯೇ ಭಗವಂತ ನಮ್ಮ ಒಳಗೂ ಹೊರಗೂ ತುಂಬಿ ನಿಂತಿದ್ದಾನೆ. ಆದರೆ ಯಾವುದರಲ್ಲಿ ಆತನಿಲ್ಲ. ಈ ಜಗತ್ತಿನ ಸರ್ವ ಇರುವಿಕೆಯೂ ಕೂಡ ಭಗವಂತನಲ್ಲಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಭಗವಂತ ಎನಿಸಿಕೊಂಡವನು ನಿನ್ನ ಆತ್ಮದಲ್ಲಿಯೇ ಇದ್ದಾನೆ. ಆತ್ಮದ ಮಾತುಗಳನ್ನು ಕೇಳುವುದನ್ನು ನೀನು ಕಲಿತುಕೊಂಡಾಗ ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಒಳ್ಳೆಯ ಕ್ಷಣಗಳು ಎನ್ನುವುದು ಬಂದೇ ಬರುತ್ತದೆ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಅವನು ಮಾಡಿರುವಂತಹ ಕರ್ಮ ಎದುರಾಗುವಾಗ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವನ್ನು ಯಾವ ವ್ಯಕ್ತಿಯಿಂದ ತಪ್ಪಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮನುಷ್ಯ ಮುಂದುವರಿಯಬೇಕು. ಅಧರ್ಮದಿಂದ ಹೋದರೆ ಖಂಡಿತವಾಗಿಯೂ ಕೂಡ ಅವನು ಹೋದಂತಹ ದಾರಿ ಆ ಕ್ಷಣಕ್ಕೆ ಜಯವನ್ನು ಸಾಧಿಸಿದರೂ ಕೂಡ ಅದು ಕೊನೆಯವರೆಗೂ ಆತನ ಬಳಿಯಲ್ಲಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಸಂಬಂಧಗಳು ಮತ್ತು ಸಂಪತ್ತುಗಳನ್ನು ಸಮಾನ ಗೌರವದಿಂದ ಆಧರಿಸಿ, ಏಕೆಂದರೆ ಎರಡನ್ನೂ ಕೂಡ ಗಳಿಸುವುದು ಕಷ್ಟ, ಕಳೆದುಕೊಳ್ಳುವುದು ತುಂಬಾನೇ ಸುಲಭ. ಹಾಗಾಗಿ ಬಂದಾಗ ಅದನ್ನು ಹೇಗೆ ನೀವು ಸದುಪಯೋಗ ಮಾಡಿಕೊಳ್ಳುತ್ತೀರಾ ಎನ್ನುವುದು ತುಂಬಾನೇ ಮುಖ್ಯವಾದದ್ದು. ಪ್ರತಿ ಬಾರಿಯೂ ಕೂಡ ನಿಮಗೆ ಬೇಕಾದದ್ದು ಪಡೆಯದೇ ಸಂತೋಷವಿಲ್ಲ. ನೀವು ಪಡೆದಿದ್ದನ್ನು ಪ್ರೀತಿಸು ಮತ್ತು ಅದಕ್ಕೆ ಕೃತಜ್ಞನಾಗಿರುವಂತಹ ಭಾವನೆಯಲ್ಲಿ ನಿಜವಾದಂತಹ ಸಂತೋಷ ಎನ್ನುವುದು ಅಡಗಿರುತ್ತದೆ. ಜೀವನದಲ್ಲಿ ಏನೇ ಒಂದು ದಕ್ಕಿದರೂ ಕೂಡ ದಕ್ಕಿದೆಯಲ್ಲ ಎನ್ನುವಂತಹ ತೃಪ್ತಿಕರವಾಗಿರುವಂತಹ ಭಾವನೆಯನ್ನು ಬೆಳೆಸಿಕೊಳ್ಳಿ. ಒಂದು ಬಾರಿ ಸೋತರೆ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸಬೇಡಿ. ಒಂದು ಬಾಗಿಲು ಮುಚ್ಚಿದರೆ 100 ಬಾಗಿಲು ತೆರೆಯುತ್ತದೆ ಎನ್ನುವುದನ್ನು ನೀವು ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಒಂದು ಮಾತು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸುಖದಲ್ಲಿ ಎಲ್ಲರೂ ಕೂಡ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಸಿಗುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಮಾಡುವಂತಹ ಕೆಲಸದ ಮೇಲೆ ನಿಮಗೆ ಭರವಸೆ ಎನ್ನುವುದು ಇರಬೇಕು, ನಂಬಿಕೆ ಎನ್ನುವುದು ಇರಬೇಕು. ಜೊತೆಗೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯೂ ಕೂಡ ಇರಬೇಕು. ಶಂಕಿಸುವುದಕ್ಕೆ ಇಡೀ ಜಗತ್ತೇ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆಯುವುದಕ್ಕೆ ಹೋಗಲೇಬೇಡಿ. ನೀವು ಅಂದುಕೊಂಡ ಗುರಿಯನ್ನು ಸಾಧಿಸಿ ತೋರಿಸಿದಾಗ ಎಲ್ಲರೂ ಕೂಡ ನಿಮ್ಮ ಬಳಿಗೆ ಬರುತ್ತಾರೆ. ಒಂದು ವೇಳೆ ನೀವು ಸೋತಾಗ ಯಾರು ಬರುತ್ತಾರೆಯೋ ಅವರು ಮಾತ್ರ ನಿಮ್ಮ ನಿಜವಾದ ಸಂಬಂಧಿಕರು ಎಂದು ಅನಿಸುವುದು. ಯಾರು ನೀವು ಗೆದ್ದಾಗ ಬರುತ್ತಾರೆಯೋ ಅವರು ನಿಮ್ಮ ನಿಜವಾದ ಸಂಬಂಧಿಕರು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಗುರಿ ಎಷ್ಟು ದೊಡ್ಡದಾಗಿ ಇರುತ್ತದೆಯೋ ಮನಸ್ಸು ಕೂಡ ಅಷ್ಟೇ ಗಟ್ಟಿಯಾಗಿ ಇರುತ್ತದೆ. ಹಾಗಾಗಿ ಮನಸ್ಸನ್ನು ಮೊದಲು ಗಟ್ಟಿಯಾಗಿ ಇರಿಸಿಕೊಳ್ಳಬೇಕಾಗಿರುವುದು ನಿಮ್ಮದೇ ಆದ್ಯ ಜವಾಬ್ದಾರಿಯಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಗುತ್ತಾ ಇರಿ. ನಗುವಿನ 1000 ನೋವು ಮರೆಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಜೀವನದಲ್ಲಿ ಏನೇ ಆಗಲಿ ನಗುತ್ತಾ ಎಲ್ಲವನ್ನ ಎದುರಿಸುವಂತಹ ತಾಳ್ಮೆಯನ್ನು ನೀವು ಬೆಳೆಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇದ್ದರೆ ದೇವರು ಯಾವ ಸಮಯದಲ್ಲಿ ಏನನ್ನ ಕರುಣಿಸಬೇಕೋ ಎಲ್ಲವನ್ನ ಕರುಣಿಸುತ್ತಾನೆ. ಕೇವಲ ಕಾಯುವಂತಹ ತಾಳ್ಮೆಯನ್ನು ನೀವು ಮೈಗೂಡಿಸಿಕೊಳ್ಳಬೇಕು ಅಷ್ಟೇ. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರಿ, ಎಲ್ಲರಂತೆ ನಗುತ್ತಾ ಇರಿ. ಅಷ್ಟನ್ನ ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಎಂದಿಗೂ ಕೂಡ ಹೆಮ್ಮೆಯನ್ನು ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಇದು ಒಂದು ವೇಳೆ ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಾಗಿದೆ. ಇದು ವಿಷಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಕೇವಲ ಅವರ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾರೂ ಕೂಡ ನಿಮ್ಮ ಬಗ್ಗೆ ಕಾಳಜಿಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ನಷ್ಟಗಳನ್ನು ನೋವುಗಳನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗಿರುವುದೇ ಜೀವನದ ಸಾರ್ಥಕತೆ ಆಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಕಷ್ಟ ಬಂದಿದೆ ಎಂದು ಎಂದಿಗೂ ಕೂಡ ಕುಗ್ಗುವುದಕ್ಕೆ ಹೋಗಬೇಡಿ. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಿರಿ.
ನಿಮಗೂ ಒಂದು ದಿನ ಬಂದೇ ಬರುತ್ತದೆ. ಆ ದಿನಗಳು ಬಂದಾಗ ನಿಮ್ಮನ್ನು ಯಾರು ಅಣುಕಿಸಿ ಇರುತ್ತಾರೆಯೋ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಯಾರು ಮಾಡಿರುತ್ತಾರೆಯೋ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದೇ ಇರುವಂತಹ ಅಪಪ್ರಚಾರಗಳನ್ನು ಯಾರು ಮಾಡಿರುತ್ತಾರೆಯೋ ಅವರಿಗೆಲ್ಲರಿಗೂ ಕೂಡ ತಕ್ಕ ರೀತಿಯಾಗಿರುವಂತಹ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ, ಅವರಿಂದ ದೂರ ಇರುವುದನ್ನು ಕಲಿತುಕೊಳ್ಳಿ. ನಿಮ್ಮ ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಆಗಿರಲಿ, ಅವರ ಸಮೀಪದಲ್ಲಿ ಇರಿ. ಆಗ ನಿಮಗೂ ಒಂದು ಬೆಲೆ, ನಿಮ್ಮ ಮಾತಿಗೂ ಒಂದು ಬೆಲೆ ಎನ್ನುವುದು ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಗೌರವಿಸುವವರು ಬಡವರೇ ಆಗಿರಲಿ, ಅಂಥವರಿಗೆ ಪ್ರತೀಕಾರವಾಗಿ ನಿಮ್ಮಿಂದವೂ ಕೂಡ ಗೌರವವೇ ಸಿಗಬೇಕೇ ವಿನಃ ಅವರನ್ನು ಕೀಳಾಗಿ ನೋಡುವಂತಹ ಭಾವನೆ ನಿಮ್ಮಿಂದ ಪ್ರಾಪ್ತವಾಗಬಾರದು. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನು ಪಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಎನ್ನುವುದು ಇರುತ್ತದೆ. ಸಂದರ್ಭ ಬಂದಾಗ ಅವುಗಳ ನಿಜವಾದ ಬೆಲೆ ಏನು ಎನ್ನುವುದು ತಿಳಿಯುವುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನು ಹೋಲಿಸಿಕೊಂಡು ದುಃಖ ಪಡುವುದಕ್ಕಾಗಲಿ, ಬೇರೆಯವರನ್ನು ಹೋಲಿಸಿಕೊಂಡು ಬೇರೆಯವರ ಜೀವನವನ್ನು ಹೋಲಿಸಿಕೊಂಡು ನೀನು ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡ. ಅವರು ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಅದರ ಹಿಂದೆ ಅವರ ಶ್ರಮ ಎನ್ನುವುದು ಅಷ್ಟೇ ಇರುತ್ತದೆ. ನೀನು ಈ ಸ್ಥಾನದಲ್ಲಿ ಇದ್ದೀಯಾ ಅಂದರೆ, ನೀನು ಆ ಸ್ಥಾನಕ್ಕೆ ಹೋಗಬೇಕು ಅಂದರೆ ನೀನು ಕೂಡ ಅಷ್ಟೇ ಕಷ್ಟವನ್ನು ಪಟ್ಟಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳು ಉತ್ತರವನ್ನು ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಹಾಗಾಗಿ ನಮ್ಮ ಮಾತಿನಿಂದ ಉತ್ತರಗಳನ್ನು ಹೇಳುವುದಕ್ಕೆ ಹೋಗಬಾರದು. ನಮ್ಮ ಉತ್ತರಗಳು ಎಂದಿಗೂ ಕೂಡ ಸಾಧನೆಯ ಮುಖಾಂತರವೇ ಆಗಿರಬೇಕು ಎನ್ನುವುದನ್ನು ಎಂದಿಗೂ ಕೂಡ ನೀವು ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ನೀವು ಯಾರನ್ನೇ ಆಗಲಿ, ಯಾವ ವ್ಯಕ್ತಿಯನ್ನೇ ಆಗಲಿ ಕೆಟ್ಟದ್ದಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ಸಮಯ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ಇಂದು ಬಡವನಾಗಿ ಇದ್ದವನು ನಾಳೆ ಆಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಶ್ರೀಮಂತನಾಗಿ ಇದ್ದವನು ನಾಳೆ ಬಡವನೂ ಕೂಡ ಆಗಬಹುದು. ಏಕೆಂದರೆ ಸಮಯ ಎನ್ನುವುದು ನಮ್ಮ ಕೈಯಲ್ಲಿ ಇಲ್ಲ. ಸಮಯಕ್ಕೆ ಗೊತ್ತಿದೆ ಯಾರನ್ನ ಹೇಗೆ ಬೆಳೆಸಬೇಕು, ಯಾರನ್ನ ಹೇಗೆ ತುಳಿಯಬೇಕು ಎನ್ನುವುದು. ಪ್ರತಿಯೊಂದು ನೋವು ಕೂಡ ಮನುಷ್ಯನನ್ನ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠವೂ ಕೂಡ ವ್ಯಕ್ತಿಯನ್ನ ಬದಲಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಪಾಠವನ್ನು ಕಲಿತುಕೊಳ್ಳಬೇಕು. ನೀನು ಸಮುದ್ರ ಅನ್ನುವುದು ಅರಿವಾದರೆ ಅಲೆಗಳೊಂದಿಗೆ ಕಿತ್ತಾಡುವುದು ನಿಂತು ಹೋಗುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಮೊದಲು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಬೇಕು. ನೀನು ಏನೇ ಮಾಡಿದರೂ ಕೂಡ ತಿಳಿದು ಮಾಡಬೇಕು. ಜ್ಞಾನಪೂರ್ವಕವಾಗಿ ಮಾಡಿರುವಂತಹ ಕರ್ಮ ಸಫಲ ಇಲ್ಲದಿದ್ದರೆ ಅದು ವ್ಯರ್ಥವಾಗುತ್ತದೆ. ಜೀವನದಲ್ಲಿ ಜ್ಞಾನಪೂರ್ವಕವಾಗಿರುವಂತಹ ಕರ್ಮಗಳನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಜ್ಞಾನ ಇಲ್ಲದೆ ಕರ್ಮಗಳನ್ನು ಮಾಡಿದಾಗ ಅದರ ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಎನ್ನುವುದು ನಿಮಗೆ ಬೀರುವುದು ಎನ್ನುವುದನ್ನು ಮರೆಯಬೇಡಿ. ನಿದ್ರೆ ಎಷ್ಟು ಅದ್ಭುತವಾಗಿರುವಂಥದ್ದು ಅಂದರೆ, ಬಂದರೆ ಎಲ್ಲವನ್ನೂ ಕೂಡ ಮರೆಸುತ್ತದೆ, ಬರದೇ ಇದ್ದರೆ ಎಲ್ಲವನ್ನೂ ಕೂಡ ನೆನಪಿಸಿ ಬಿಡುತ್ತದೆ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚನೆಗಳನ್ನು ಮಾಡುತ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲಿಯೂ ಕೂಡ ಎದ್ದು ನಿಲ್ಲುತ್ತಾನೆ. ಜವಾಬ್ದಾರಿಯುತವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಅಂದುಕೊಂಡ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಎಲ್ಲಿಯ ತನಕ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವು ಎನ್ನುವುದು ಇರುವುದಿಲ್ಲ. ಕೊನೆ ಇರದೇ ಇರುವಂತಹ ಸ್ನೇಹ ನಿಮ್ಮದಾಗಲಿ. ಆದರೆ ಆ ಸ್ನೇಹವನ್ನು, ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ಮೊದಲು ಆ ವ್ಯಕ್ತಿಯ ಬಗ್ಗೆ 100 ಅಲ್ಲ 1000 ಬಾರಿ ಯೋಚನೆಗಳನ್ನು ಮಾಡಿ ಬೆಳೆಸಿಕೊಳ್ಳಬೇಕು. ಏಕೆಂದರೆ ಸಂಬಂಧಗಳಲ್ಲೇ ಇಂದು ಬೆನ್ನಿಗೆ ಚೂರಿ ಹಾಕುವಂಥವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಒಂಟಿಯಾಗಿಯೇ ಬಂದೆ, ಒಂಟಿಯಾಗಿಯೇ ಹೋಗುವೆ, ಮತ್ತೇಕೆ ಬಿಟ್ಟು ಹೋದವರ ನೆನಪಿನಲ್ಲಿ ಇನ್ನ ಅತ್ಯಮೂಲ್ಯವಾಗಿರುವಂತಹ ಜೀವನವನ್ನು ಹಾಳು ಮಾಡಿಕೊಳ್ಳುವೆ. ಖಂಡಿತವಾಗಿಯೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ. ತಂದೆ ಇದ್ದಾಗಲೇ ಜೀವನದಲ್ಲಿ ಬೀಳುವುದನ್ನು, ಸೋಲುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಬಿದ್ದಾಗ ಅವನು ಮೇಲೆ ಎತ್ತುತ್ತಾನೆ, ಸೋತಾಗ ನಿಮ್ಮ ಜೊತೆಗೆ ನಿಲ್ಲುತ್ತಾನೆ. ತಂದೆ ತಾಯಿಗಳನ್ನು ಗೌರವಿಸುವುದನ್ನು ಮೊದಲು ಮಕ್ಕಳಾದವರು ಕಲಿತುಕೊಳ್ಳಬೇಕು. ಇಲ್ಲವೆಂದರೆ ತಂದೆ ತಾಯಿಗಳನ್ನು ಕಳೆದುಕೊಂಡಾಗ ಅವರ ಮಹತ್ವ ಎನ್ನುವುದು ನಿಮಗೆ ಅರಿವಾಗುವುದು. ಯಾರು ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೋ ಅವರೇ ನಿಜವಾದ ಪುಣ್ಯವಂತರು. ಏಕೆಂದರೆ ದೇವರನ್ನು ನಾವು ತಂದೆ ತಾಯಿಗಳಲ್ಲಿ ನೋಡಬೇಕು.
ಆದರೆ ಮಿಕ್ಕಿದವರೆಲ್ಲರೂ ಕೂಡ ನೀನು ಬೀಳುವುದನ್ನೇ ಕಾಯುತ್ತಾ ಇರುತ್ತಾರೆ. ನಿನ್ನ ಸೋಲನ್ನೇ ಶುಭ ಕಾರ್ಯವನ್ನಾಗಿ ಆಚರಿಸುತ್ತಾ ಇರುತ್ತಾರೆ. ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಬೇಡ. ನಿನ್ನ ತಂದೆ ತಾಯಿಗಳು ಮಾತ್ರ ನಿನ್ನ ಏಳಿಗೆಯನ್ನು ಬಯಸುವುದಕ್ಕೆ ಸಾಧ್ಯವಾಗುವುದು. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ. ಅಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎನ್ನುವುದು ಅದರಲ್ಲಿ ಅರ್ಥ ಏನಿದೆ ಹೇಳಿ? ಯಾರನ್ನೂ ಕೂಡ ಇಲ್ಲಿ ನಾವು ಮೆಚ್ಚಿಸುವುದಕ್ಕೆ ಬಂದಿಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸಿ. ಉರಿವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತಾಗಿ ಮನೆಯನ್ನ ಸುಡುವುದಕ್ಕೆ ಹೋಗಬಾರದು. ಮಾತು ಮಾನವರನ್ನ ಗೆಲ್ಲಬೇಕು ಹೊರತಾಗಿ ಮನಸ್ಸನ್ನ ನೋಯಿಸುವುದಕ್ಕೆ ಹೋಗಲೇಬಾರದು. ನಾವು ಆಡುವಂತಹ ಮಾತಿಗೆ ಆ ಒಂದು ಶಕ್ತಿ ಎನ್ನುವುದು ಇದೆ. ಮಾತು ಎನ್ನುವುದು ಒಂದು ಮನೆಯನ್ನ ಬೆಳಗಿಸಬಹುದು. ಅದೇ ಮಾತು ಎನ್ನುವುದು ಒಂದು ಮನೆಯನ್ನ ಮುರಿದು ಬಿಡಬಹುದು. ಮಾತನಾಡುವ ಮೊದಲು ಮಾತನ್ನ 1000 ಬಾರಿ ಯೋಚನೆಗಳನ್ನು ಮಾಡಿ ಮಾತನಾಡಿ. ನಮಗೆ ಜಗತ್ತು ಅನಿವಾರ್ಯ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ ಎಂದು ಅರಿತಂತಹ ತಕ್ಷಣ ಮನುಷ್ಯನ ಅಹಂಕಾರ ಎನ್ನುವುದು ಕಡಿಮೆ ಆಗಬೇಕು. ಜೀವನದಲ್ಲಿ ಎಲ್ಲರನ್ನ ಯಾರು ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾರು ಯಾರನ್ನೂ ಕೂಡ ಹಾಳು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅವರವರ ಯೋಚನೆಗಳೇ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲೇಬಾರದು. ಹಾಗಾಗಿ ಜೀವನದಲ್ಲಿ ನೀವು ಯೋಚನೆ ಮಾಡುವಂತಹ ರೀತಿಯು ನಿಮ್ಮ ಜೀವನದ ಬೆಳವಣಿಗೆಯ ರೀತಿಗೆ ಅನುಗುಣವಾಗಿ ಇರಬೇಕು. ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಗೆಲ್ಲಬಹುದು ಅಥವಾ ಸೋಲಲೂಬಹುದು ಅಷ್ಟೇ. ಒಂದು ವೇಳೆ ನೀವು ಭಾಗವಹಿಸದೇ ಇದ್ದಲ್ಲಿ ನೀವು ಗೆಲ್ಲುವಂತಹ ಪ್ರಶ್ನೆಯೇ ಬರುವುದಿಲ್ಲ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಯಾವುದೇ ರಂಗ ಇರಲಿ ಅದರಲ್ಲಿ ಭಾಗವಹಿಸುವಿಕೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಜೀವನದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ನೀವು ಪ್ರಶಂಸೆಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದರೆ ಒಂದನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪ್ರಯತ್ನ ಎನ್ನುವುದು ಸರ್ವಸಿದ್ಧಿ ಸಾಧನಂ. ಪ್ರಯತ್ನಗಳನ್ನು ಮಾಡುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಾರಿ ಎನ್ನುವುದು ನಿಮ್ಮ ಜೀವನಕ್ಕೆ ಸಿಕ್ಕೇ ಸಿಗುತ್ತದೆ. ಕೇವಲ ಪ್ರಯತ್ನಗಳನ್ನು ಮಾಡುವುದನ್ನು ಮಾತ್ರ ಕಲಿತುಕೊಳ್ಳಿ, ಅದನ್ನು ಬಿಡಲೇಬೇಡಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತೀರಾ ಎಂದು ಭಾವಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.